ಇಲ್ಲಿದೇನು ವಿಶೇಷ ಸರ್ ಇದು? ಸರ್ ಇಲ್ಲಿ ಚೋಳ ಮಹಾರಾಜರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಅವರು ಅಂತ ಇವರು ಇವಾಗಲೂ ಸ್ವಾಮಿ ಸಂಚಾರ ಇದ್ದಾರೆ ಸರ್ ಇಲ್ಲಿ. ಚೋಳರ ಕಾಲದಲ್ಲಿ ಚೋಳ ಮಹಾರಾಜರಿಗೆ ಹಾಂ ಇವರು ಸ್ವಾಮಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಪ್ರತಿನಿತ್ಯ ಹೊರಗಡೆ ಆಗುತ್ತೆ. ಸೊ ಇಲ್ಲಿ ವಿಶೇಷ ದಿನಗಳು ಇಲ್ಲಿ ಆಗುತ್ತೆ ಸರ್ ಪೂಜೆ. ಒಂದೊಂದು ವಿಶೇಷತೆ ಅಂದ್ರೆ ಇದು 1800 ವರ್ಷ ದೇವಸ್ಥಾನ. ಇಲ್ಲಿ ಇಂತಹ ಪ್ರಾರ್ಥನೆಗಿಂತಲೇ ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ನಮಗೆ ಅನುಗ್ರಹ ಮಾಡ್ತಾರೆ. ಸರ್ವಸತಿ ಕ್ಷೇತ್ರ ಅಂತ ವಿಶೇಷ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹೆಮ್ಮರಗಾಲದಲ್ಲಿರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಮ್ಮರಗಾಲದಲ್ಲಿರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ಆಲ್ರೆಡಿ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ. ಹಾಗೆ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗಿದೆ ಅನ್ನೋದು ಕೂಡ ಅಲ್ಲಿರುವಂತಹ ಭಕ್ತಾದಿಗಳನ್ನ ಮಾತಾಡ್ಸೋಣ. ಬನ್ನಿ ಈಗ ಅರ್ಚಕರನ್ನ ಫಸ್ಟ್ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಧುಸೂದನ್ ಅಂತ ಹೇಳಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ನಾವು ವಂಶಪಾರಂಪರ್ಯ ಪೂಜೆ 7-8 ತಲೆಮಾರಿಂದ ನಾವು ಇಲ್ಲಿ ಸನ್ನಿಧಿ ಕೈಂಕರ್ಯ ಮಾಡ್ಕೊಂಡ್ ಬರ್ತಿದ್ದೀವಿ. ನಮ್ಮ ತಂದೆಯವರಿದ್ದಾರೆ ಪ್ರಧಾನ ಅರ್ಚಕರು ವೀರರಾಘವ ಭಟ್ರು ಅಂತ ಹೇಳಿ. ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಇಲ್ಲಿಗೆ ಈ ಕ್ಷೇತ್ರ ಉದ್ಭವ ಆದದ್ದು ಹೇಗೆ, ಹಾಗೆ ಇಲ್ಲಿ ಬಂದ್ರೆ ಯಾವ ರೀತಿ ಭಕ್ತಾದಿಗಳು ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ ರಾಧಿಕಾ ರುಕ್ಮಿಣೀ ಭಾಮ ಮನಃಕಾಂತಾಯ ಮಂಗಳಂ. ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿಧಾಯಿನೆ. ಆತ್ಮೀಯ ಬಂಧುಗಳೇ, ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಎಂಬುದಾಗಿ ಸರಿಸುಮಾರು 1,500 ವರ್ಷಗಳ ಇತಿಹಾಸವುಳ್ಳಂತಹ ಬಹಳ ಪುರಾತನವಾದಂತಹ ಕ್ಷೇತ್ರ. ಈ ಕೃಷ್ಣನನ್ನ ಆರಾಧನೆ ಮಾಡಿದ್ದವರು ಮೂಲ ದೇವರಿಗೆ ಕೈಂಕರ್ಯ ಮಾಡಿದಂಥವ್ರು ಮುಖ್ಯವಾಗಿ ಕೌಂಡಿನ್ಯ ಋಷಿಗಳು. ಇಲ್ಲಿ ಮೂಲ ದೇವರು ವೇಣುಗೋಪಾಲ, ಸಂತಾನ ವೇಣುಗೋಪಾಲ. ಕೌಂಡಿನ್ಯ ಋಷಿಗಳ ತಪಶಕ್ತಿಗೆ ಮೆಚ್ಚಿ ಸ್ವಾಮಿ ಇಲ್ಲಿ ನೆಲೆ ನಿಲ್ಲಿಸಿದ್ರು, ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ರು ಅಂತ ಹೇಳಿ ಪ್ರತೀತಿ. ಅವರ ಆರಾಧನೆಗೆ ಸ್ವಾಮಿ ನಿಜರೂಪ ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿದ್ರಿಂದಾಗಿ ಇದು ಕೌಂಡಿನ್ಯ ಕ್ಷೇತ್ರ ಅಂತ ಹೆಸರಾಯಿತು ಅಂತ ಹೇಳಿ ಪ್ರತೀತಿ. ಅವರ ಪೂಜೆಗೆ ತೊಂದರೆ ಕೊಡ್ತಿದ್ದ ಒಬ್ಬ ದುಷ್ಟನನ್ನ ವಧೆ ಮಾಡಲಿಕ್ಕಾಗಿ ಕೃಷ್ಣದೇವರೇ ಉಗ್ರಾವತಾರದಲ್ಲಿ ನರಸಿಂಹ ರೂಪದಲ್ಲಿ ಬಂದು ಆ ರಾಕ್ಷಸನ್ನ ವಧೆ ಮಾಡಿದ್ರು ಎಂಬುದಾಗಿ. ಆ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದಂಥ ಸ್ಥಳವಾದ್ರಿಂದ ಇದಕ್ಕೆ ಹೆಮ್ಮರಗಾಲ ಅಂತ ಹೆಸರು ಬಂತು. ತಲೆ ಬಿದ್ದ ಸ್ಥಳ ಪಕ್ಕದವರು ಹೆಡತಲೆ ಎಂಬುದಾಗಿ. ಅಲ್ಲೂ ಕೂಡ ಪೂರ್ವಕಾಲದ ಲಕ್ಷ್ಮೀಕಾಂತ ಸ್ವಾಮಿ ಸನ್ನಿಧಿ ಇದೆ. ಎರಡೂ ಒಂದೇ ಕಾಲದಲ್ಲಾದಂತಹ ಕ್ಷೇತ್ರಗಳು ಅಂತ ಹೇಳಿ ಹೆಡತಲೆ ಹೆಮ್ಮರಗಾಲ ಎಂಬುದಾಗಿ ಪ್ರತೀತಿ. ಈ ಊರ ಹೆಸರು ಹೆಮ್ಮರಗಾಲ ಅಂತ ಹೇಳಿ. ಇಲ್ಲಿಯ ಮೂಲ ದೇವರು ಸಂತಾನ ವೇಣುಗೋಪಾಲ. ಕೌಂಡಿನ್ಯ ಋಷಿಗಳ ನಂತರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂಥವರು ಚೋಳರಾಜ. ಚೋಳರಾಜನಿಗೆ 11 ಜನ ಹೆಣ್ಣು ಮಕ್ಕಳಿರಲಾಗಿ ಪುತ್ರ ಸಂತಾನವಿಲ್ಲದೆ ವಂಶವೃದ್ಧಿ ಇಲ್ಲ ಅಂತ ಮನಸ್ಸನ್ನು ನೊಂದುಕೊಂಡಿದ್ದಾಗ ಸ್ವಾಮಿ ಆತನಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು, ಈ ರೀತಿ ನಮ್ಮ ಸನ್ನಿಧಿ ಇದೆ, ಕೌಂಡಿನ್ಯ ಋಷಿಗಳ ಕೈಂಕರ್ಯ ಮಾಡೋ ಸನ್ನಿಧಿ, ಬಂದು ಸೇವೆಯನ್ನು ಮಾಡಿದ್ರೆ ಪುತ್ರ ಸಂತಾನ ಕೃಪೆ ಮಾಡ್ತೀನಿ ಅಂತೇಳಿ ಕನಸಿನಲ್ಲಿ ಸ್ವಾಮಿ ಶುಭಸೂಚನೆಯನ್ನು ಕೊಡ್ತಾರೆ. ಅದರಂತೆ ಚೋಳರಾಜ ಇಲ್ಲಿ ಬಂದು ಕೃಷ್ಣನನ್ನು ದರ್ಶನ ಮಾಡಿ ಪೂರ್ವಾಭಿಮುಖವಾಗಿ ಚೋಳರ ಶೈಲಿಯಲ್ಲಿ ಗುಡಿಯನ್ನು ಕಟ್ಟಿ ಪೂಜೆಗೆ ಕೈಂಕರ್ಯಕ್ಕೆ ಸೇವೆಯನ್ನು ಮಾಡ್ತಾರೆ. ಈ ಬಾರಿ ಪುತ್ರ ಸಂತಾನವಾಗುತ್ತೆ ಅಂತ ಹೇಳಿ ಕೃಷ್ಣನಲ್ಲಿ ಹರಕೆ ಕಟ್ಟಿಕೊಳ್ತಾರೆ. ಆದ್ರೂ ಕೂಡ ಮತ್ತೆಯೂ ಹೆಣ್ಣು ಮಗುವೇ ಜನ್ಮ ಆಗುತ್ತೆ. ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗುವನ್ನು ನೋಡಿದ್ರೆ ಮತ್ತೆ ಹೆಣ್ಣು ಮಗು. ಯಾಕೆ ಕೃಷ್ಣ ಹೇಗೆ ಮಾಡಿದೆ, ನೀ ಕೃಪೆ ಮಾಡಬೇಕು ಅಂತ ಹೇಳಿ ಮಗುವನ್ನ ಕರ್ಕೊಂಡ್ಬಂದು ಕೃಷ್ಣನ ಪಾದದಲ್ಲಿ ಮಲಗಿಸಿ ಭಕ್ತಿಯಾಗಿ ಬೇಡ್ಕೊಂಡ್ರಂತೆ, ಪುತ್ರ ಸಂತಾನವೇ ಕೊಡು ನಮಗೆ ಅಂತ ಹೇಳಿ ಅವರ ಭಕ್ತಿಗೆ ಮೆಚ್ಚಿ ಸ್ವಾಮಿ ನಿಜರೂಪ ಸೇವೆಯನ್ನು ಕೊಟ್ಟು ಸೃಷ್ಟಿಯನ್ನೇ ಬದಲಾಯಿಸಿ ಹೆಣ್ಣು ಮಗುವನ್ನೇ ಗಂಡು ಮಗುವಾಗಿ ಪ್ರಸಾದಿಸಿದ್ರು ಅಂತ ಹೇಳಿ ಸ್ವಾಮಿಗೆ ಹೆಣ್ಣನ್ನ ಗಂಡು ಮಾಡಿದ ಹುಚ್ಚು ಗೋಪಾಲ ಅಂತಲೂ ಕೂಡ ಹೆಸರು. ಸಂತಾನ ವೇಣುಗೋಪಾಲ ಸ್ವಾಮಿ ಅಂತಲೂ ಕೂಡ ಪ್ರತೀತಿ ಆಗುತ್ತೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಸಂತಾನದ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತೆ.
ಮಕ್ಕಳಿಲ್ಲದೆ ಇರತಕ್ಕಂಥ ಭಕ್ತರು ಬಂದು ತುಂಬ ಬಂದು ವಿಶೇಷವಾಗಿ ಬೇಡಿಕೊಳ್ಳೋದ್ರಿಂದ ಸಂತಾನ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಸಂತಾನ ಭಾಗ್ಯ ಆಗಿರ್ತಕ್ಕಂಥದ್ದು ಪ್ರತಿನಿತ್ಯ ಬಂದು ಮಕ್ಕಳ ಜೊತೆ ಬಂದು ಸ್ವಾಮಿಗೆ ಹರಕೆ ಸಲ್ಲಿಸುವಂಥ ಭಕ್ತರನ್ನ ತುಂಬ ಜನ ನೋಡ್ಬೋದು ನಾವು. ಯಾವುದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಪರಿಹಾರವಾಗುತ್ತೆ ಅಂತೇಳಿ. ಮುಖ್ಯವಾಗಿ ಕೃಷ್ಣ ಸಾಲಿಗ್ರಾಮ ವಿಗ್ರಹ, ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಶಕ್ತಿ. ಶಿಲೆಯಲ್ಲಿ ಸಾಲಿಗ್ರಾಮ ಶಿಲೆ ಬಹಳ ಶ್ರೇಷ್ಠವಾದಂಥದ್ದು, ಹಾಗಾಗಿ ಬಹಳ ವಿಶೇಷವಾದ ಶಕ್ತಿ ಸಾನ್ನಿಧ್ಯ. ಸ್ವಾಮಿ ತ್ರಿಭಂಗಿ ಗೋಪಾಲ ಅಂತ ಹೇಳಿ ಕರಿತೀವಿ. ಕೊಳಲನ್ನ ಊತ್ತ ತ್ರಿಭಂಗಿಯಲ್ಲಿ ನಿಂತಿರ್ತಾರೆ. ಕೆಳಗಡೆ ಸುದರ್ಶನ ಚಕ್ರತಾಳ್ವಾರ್ ಪೀಠದ ಮೇಲೆ ಇರ್ತಕ್ಕಂಥದ್ದು ಬೇಗ ನೆಗೆಟಿವ್ಸ್ ಎಲ್ಲ ಪರಿಹಾರವಾಗುತ್ತೆ ಅಂತ ಹೇಳಿ. ಜೊತೆಗೆ ರುಕ್ಮಿಣಿ ಸತ್ಯಭಾಮ ಸಮೇತ ಸ್ವಾಮಿ ನೆಲೆಸಿರೋದ್ರಿಂದ ವಿಷ್ಣು ಸಹಸ್ರನಾಮದ ಫಲ ಅನುಗ್ರಹವಾಗುತ್ತೆ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಪೂಜಾ ಫಲ ದೊರಕುತ್ತೆ ಅಂತಕ್ಕಂಥದ್ದು ವಿಶೇಷ. ಕ್ಷೇತ್ರ ಪಾಲಕರಾಗಿ ನರಸಿಂಹದೇವರಿದ್ದಾರೆ. ಪಾದದಲ್ಲಿ ಸುದರ್ಶನ ದೇವರು ಇರೋದ್ರಿಂದ ಸುದರ್ಶನ ನರಸಿಂಹ ಕ್ಷೇತ್ರ ಎಂಬುದಾಗಿ ಇದು ಪ್ರತೀತಿ. ಏನೇ ಪ್ರಾರ್ಥನೆ ಕೋರಿಕೆಗಳಿದ್ರು ಕೂಡ ಭಕ್ತರು ಕೃಷ್ಣನಿಗೆ ಇಲ್ಲಿ ತುಪ್ಪ ಅವಲಕ್ಕಿಯನ್ನು ಕೊಡ್ತಾರೆ. ಅವಲಕ್ಕಿ ಪ್ರಿಯ ಕೃಷ್ಣ ಅಂತ ಹೇಳಿ ಸ್ವಾಮಿ ಸನ್ನಿಧಿಯಲ್ಲಿ ತುಪ್ಪದ ದೀಪ ಹಚ್ಚುವಂಥದ್ದು. ದೀಪದ ಬೆಳಕಲ್ಲೇ ಕೃಷ್ಣನನ್ನ ದರ್ಶನ ಮಾಡಬೇಕು. ಹಾಗಾಗಿ ದೀಪಾರಾಧನೆಗೆ ತುಪ್ಪ, ನೈವೇದ್ಯಕ್ಕೆ ಅವಲಕ್ಕಿಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸೋದ್ರಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ, ಒಳ್ಳೆಯ ಶುಭ ಫಲ ದೊರಕುತ್ತೆ ಅಂತಕ್ಕಂಥದ್ದು ಕ್ಷೇತ್ರದ ವಿಶೇಷ. ಕ್ಷೇತ್ರ ಎಲ್ಲವೂ ಕೂಡ ಇಡೀ ಗ್ರಾಮದ ಸಹಕಾರದಿಂದ, ಮುಜರಾಯಿ ಇಲಾಖೆಯ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ. ಇಡೀ ಗ್ರಾಮ ಬಹಳ ಒಳ್ಳೆಯ ಗ್ರಾಮ, ಒಳ್ಳೆಯ ಜನ. ಎಲ್ಲ ಹಬ್ಬಗಳಲ್ಲಿ, ವಿಶೇಷ ದಿವಸಗಳಲ್ಲಿ ಉತ್ಸವಾದಿಗಳನ್ನ ಎಲ್ಲ ಜನರು ಸೇರಿ ಸಂತೋಷದಿಂದ ಮಾಡ್ತಾರೆ. ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ನಿಂತು ಎಲ್ಲ ಜವಾಬ್ದಾರಿಯುತವಾಗಿ ನಡೆಸ್ಕೊಡ್ತಾರೆ. ಹಾಗಾಗಿ ಸೇವೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರಿಗೂ ಮಂಗಳವಾಗಲಿ ಸರ್. ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ನಡೆಯುವಂತ ಹಬ್ಬ ಯಾವಾಗ ಯಾವ ತಿಂಗಳಲ್ಲಿ ಬೀಳುತ್ತೆ? ಎಲ್ಲಾ ಹಬ್ಬಗಳಲ್ಲೂ ಉತ್ಸವಗಳಿರುತ್ತೆ. ವಿಶೇಷವಾಗಿ ಆಗುವಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ ಅವತಾರ ಮಾಡಿದಂತಹ ವರ್ಧಂತಿ ಮಹೋತ್ಸವ ಅಂತ ಹೇಳಿ ಶ್ರಾವಣ ಮಾಸದಲ್ಲಿ ಬರುತ್ತೆ. ಶ್ರಾವಣ ಬಹುಳ ಅಷ್ಟಮಿ ರೋಹಿಣಿ ನಕ್ಷತ್ರದ ದಿವಸ ಸ್ವಾಮಿ ಅವತಾರ ಮಾಡಿದ್ದು. ಅವತ್ತಿನ ದಿವಸ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ, ನೈವೇದ್ಯ ಎಲ್ಲ ಭಕ್ತರು ಬಂದಂಥ ಭಕ್ತರೆಲ್ಲರಿಗೂ ಸಂಜೆ ತನಕ ಪ್ರಸಾದ ವ್ಯವಸ್ಥೆ. ಸಂಜೆ ಕೂಡ ಮತ್ತೆ ಕೃಷ್ಣನಿಗೆ ಬಾಲಗೋಪಾಲ ಇದ್ದಾರೆ, ತೊಟ್ಟಲಲ್ಲಿ ಇರ್ತಕ್ಕಂತಹ ನವನೀತ ಕೃಷ್ಣನಿಗೆ ಮತ್ತೆ ಸಂಜೆ ಅಭಿಷೇಕ ಆಗಿ ಮತ್ತೆ ಸಾಯಂಕಾಲ ಪೂಜೆ ಆಗಿ ಕೃಷ್ಣನಿಗೆ ಹರಿಗೆ ಸಮರ್ಪಣೆ, ಫಲವಸ್ತ್ರಗಳೆಲ್ಲ ಸಮರ್ಪಣೆ ಮಾಡಿ ವಿಶೇಷ ಸಿಹಿ ತಿಂಡಿಗಳನ್ನ ಕೃಷ್ಣನಿಗೆ ನೈವೇದ್ಯ ಮಾಡಿ ರಾತ್ರಿ ಅಲಂಕಾರ ಮಹಾಮಂಗಳಾರತಿಯಾಗಿ ರಾತ್ರಿ ಕೂಡ 11 ಗಂಟೆ ತನಕ ತೀರ್ಥ ಪ್ರಸಾದಗಳಾಗುತ್ತೆ ಸರ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿ ಆಗುವಂಥದ್ದು. ಹಬ್ಬಗಳಲ್ಲಿ ಇಡೀ ಗ್ರಾಮದ ಜನರು ಎಲ್ಲರೂ ಸೇರಿ ಸಾಯಂಕಾಲ ಉತ್ಸವಗಳು ಮಾಡ್ತಾರೆ. ಊರಾಚೆ 3-4 ಮಂಟಪಗಳಿದೆ. ಎಲ್ಲಾ ಹಬ್ಬಗಳಲ್ಲೂ ಸ್ವಾಮಿ ಆಯಾಯ ಮಂಟಪದಲ್ಲಿ ಹೋಗಿ ಉತ್ಸವ ದೇವರಿಗೆ ಅಲ್ಲಿ ಆರತಿ ಪೂಜೆಗಳಾಗುತ್ತೆ. ಅಂದ್ರೆ ಈಗ ಮುಂದೆಗಡೆಯಲ್ಲಿ ಒಂಥರ ಮಾರ್ಕೆಟ್ ತರ ಇದೆಯಲ್ಲ, ಇದು ಆಗ್ಲಿಂದ ನಡ್ಕೊಂಡ್ ಬಂದಿದ್ದ ಪದ್ಧತಿನ? ಇಲ್ಲ, ಅದು ಮುಂದೆ ಪೂರ್ವ ಕಾಲದಲ್ಲಿ ಇಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಕೃಷ್ಣ ರುಕ್ಮಿಣಿಯ ಸ್ವಯಂವರವನ್ನ ಕುರಿತು ಒಂದು ಯಕ್ಷಗಾನ ಮಾಡೋರು. ಹಾಗಾಗಿ ದೇವಸ್ಥಾನ ಮುಂಭಾಗದಲ್ಲಿ ಇದನ್ನ ಹೆಂಚ್ ತರ ಹಾಕ್ಬಿಟ್ಟು ಒಂಥರ ಮಂಗಳೂರು ಶೈಲಿಯಲ್ಲಿ ಕಟ್ಟಿ ಇದೆಲ್ಲ ಗ್ರಾಮದವರೆಲ್ಲ ಸೇರಿ ಯಕ್ಷಗಾನ ಕಲಾವಿದರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ರು. ಅವಾಗ ಹಿಂದೆ ಉತ್ಸವ ದೇವರನ್ನ ಮುಂದೆ ಯಕ್ಷಗಾನ ಮಂಟಪ ಅಂತ ಅಲ್ಲಿ ಇಡೋರು. 9 ದಿನದ ತನಕ ಉತ್ಸವ ದೇವ್ರನ್ನ ಒಳಗಡೆ ತರ್ತಿರ್ಲಿಲ್ಲ. ಅಲ್ಲೇ ಸ್ವಾಮಿಗೆ ನಿತ್ಯ ಪ್ರತಿನಿತ್ಯವೂ ಕೂಡ ಪೂಜೆ, ಅಭಿಷೇಕಗಳು, ನೈವೇದ್ಯಗಳು. ಸಂಜೆ ಯಕ್ಷಗಾನ ಮಾಡಿ ಯಕ್ಷಗಾನದ ಮುಖಾಂತರ ಕೃಷ್ಣ ರುಕ್ಮಿಣಿಯ ಸ್ವಯಂವರ ಕಥೆಯನ್ನ ಸಮಾಜ ತಿಳಿಸ್ತಕ್ಕಂತ ಒಂದು ಇದನ್ನ ಮಾಡ್ತಾ ಇದ್ರು. ಆಗ ಅದಕ್ಕಾಗಿ ಮಾಡಿರುವಂತದ್ದು. ನಂತರ ಈಗಿನ ಕಾಲದಲ್ಲಿ ಯಕ್ಷಗಾನ ಕಲಾವಿದ್ರೆ ಕಮ್ಮಿ, ಯಾರು ಇಲ್ಲ ಇವಾಗ ಮಾಡಕ್ಕಾಗೋದ್ರ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ದೇವ್ರನ್ನ 9 ದಿವಸಗಳ ಕಾಲ ಹೊರಗಡೆ ಇಟ್ಕೊಳ್ಲಿಕ್ಕೆ ಆಗಲ್ಲ. ಮೊದಲನೇ ದಿವಸ ಅಲ್ಲಿ ಪೂಜೆ ಮಾಡ್ಬಿಡ್ತೀವಿ, ನಂತರ 9 ದಿವಸ ಸನ್ನಿಧಿಯಲ್ಲಿ ಪೂಜೆ ಆಗುತ್ತೆ. ಸ್ಥಳೀಯರು ಅವರ ಒಂದು ಜೀವನೋಪಾಯಕ್ಕೋಸ್ಕರ ಸಣ್ಣ ಪುಟ್ಟದನ್ನ ಇಟ್ಕೊಂಡಿದ್ದಾರೆ ಸರ್. ಅಂದ್ರೆ ಈಗ ಇಲ್ಲಿ ಬರುವಂತ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಇಲ್ಲಿ ಬರುವಂತದ್ದು ಲೊಕೇಶನ್ ನೀವೇ ಒಂದ್ಸರಿ ಹೇಳ್ಬಿಡಿ ಸರ್. ಸರ್, ಇದು ಬಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿಗೆ ಬರುತ್ತೆ. ಕೌಲಂದೆ ಹೋಬಳಿ ಅಂತ ಹೇಳಿ ಸರಿಸುಮಾರು ಮೈಸೂರಿಂದ ಒಂದು 35-40 ಕಿಲೋಮೀಟರ್ ಅಂತರದಲ್ಲಿ ಬರುತ್ತೆ. 1 ಗಂಟೆ ಕಾಲದಲ್ಲಿ ಮೈಸೂರಿಂದ ನಾವು ಇಲ್ಲಿಗೆ ಬರಬಹುದು. ಮೈಸೂರಿನಿಂದ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಕಪಿಲಾ ನದಿ ರೋಡ್ನಿಂದ ಮೇನ್ ರೋಡಲ್ಲೇ ಚಾಮರಾಜನಗರ ಮೇನ್ ರೋಡ್ ಅಲ್ಲಿ ದೇವಸ್ಥಾನದ ಹೊಳೆಕರೆಯಿಂದ 10 ಕಿಲೋಮೀಟರ್ ಬಂದ್ರೆ ಬದನವಾಳ ಗೇಟ್ ಸಿಗುತ್ತೆ. ಬದನವಾಳ ಹತ್ರ ಬಲಭಾಗ ತಿರ್ಕೊಳ್ಬೇಕು. ಟೆಂಪಲ್ ಆರ್ಚ್ ಕಾಣುತ್ತೆ, ಸಂತಾನ ವೇಣುಗೋಪಾಲ ಸ್ವಾಮಿ ಸನ್ನಿಧಿ ಅಂತೇಳಿ. ಅಲ್ಲಿ ಆರ್ಚ್ ಬಲಭಾಗಕ್ಕೆ, ಆರ್ಚ್ ಒಳಭಾಗದಿಂದ 3 ಕಿಲೋಮೀಟರ್ ಬಂದ್ರೆ ಪ್ರತಿಯೊಂದು ಟರ್ನಿಂಗಲ್ ಬೋರ್ಡ್ ಇದೆ. ನೇರ ದೇವಸ್ಥಾನದ ಬಳಿಗೆ ಬರಬಹುದು. ಪ್ರತಿನಿತ್ಯ ಇರುತ್ತೆ ಪೂಜೆ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಂಜೆ 5ರಿಂದ ರಾತ್ರಿ 7 ತನಕ ಪ್ರತಿನಿತ್ಯ ಪೂಜೆ ನೈವೇದ್ಯಗಳು ಇರುತ್ತೆ. ಒಳ್ಳೇದಾಗ್ಲಿ, ಮಂಗಳಾನಿ ಭವಂತು. ದಿನ ಕ್ಷೇತ್ರಕ್ಕೆ ಬಂದು ದೇವಸ್ಥಾನದ ಮಾಹಿತಿಯನ್ನ ಕೊಟ್ಟಂತಹ ಶ್ರೀಯುತ ಶಿವಕುಮಾರ್ ಸರ್ಗೆ, ಅವರ ಎಲ್ಲ ಯೂಟ್ಯೂಬ್ ಚಾನಲ್ ವೃಂದದವರಿಗೆ ಕೃಷ್ಣ ಆಯುರ ಆರೋಗ್ಯ ಕೊಟ್ಟು ಎಲ್ಲ ರೀತಿ ಮಂಗಳವನ್ನ ಕರುಣಿಸಲಿ. ಈ ವಿಡಿಯೋ ಮುಖಾಂತರ ಎಲ್ಲರ ಮನಸ್ಸಿಗೆ ಕೃಷ್ಣ ಬಂದು ಎಲ್ಲರಿಗೂ ಭಗವಂತ ಶುಭವನ್ನ ಕರುಣಿಸಲಿ ಅಂತೇಳಿ ತನ್ನ ಮುಖಾಂತರ ಪ್ರಾರ್ಥಿಸ್ತೇವೆ. ತಮಗೂ ಕೂಡ ಧನ್ಯವಾದ ಸರ್. ಹರೇ ಕೃಷ್ಣ, ಒಳ್ಳೇದಾಗಿ. ಇದರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು ಅಂತ ಹೇಳ್ತಾ ಬನ್ನಿ ಈಗ ದೇವರ ದರ್ಶನ ಮಾಡೋಣ. ಸರ್, ಇವ್ರನ್ನ ಸ್ವಲ್ಪ ಪರಿಚಯ ಮಾಡ್ಕೊಬಿಡಿ. ಸರ್ ನಮಸ್ಕಾರ. ಇವರು ಮಲ್ಲೇಶ್ ಮೂರ್ತಿ ಅಂತ ಹೇಳಿ
ಮುಜರಾ ಇಲಾಖೆಯಿಂದ ಇಲ್ಲಿ ದೇವಸ್ಥಾನಕ್ಕೆ ನೇಮಕವಾಗಿದ್ದಾರೆ. ಸುಮಾರು ಒಂದು 10 ವರ್ಷಗಳಿಂದ ಬರ್ತಾ ಇದ್ದಾರೆ. ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಪಾಪ ನಿಂತು ಸಹಕರಿಸ್ತಾರೆ. ದೇವಸ್ಥಾನ ಮೈಸೂರಿನ ಕೇನ್ಸ್ ಸಂಸ್ಥೆ ವತಿಯಿಂದ ಜೀರ್ಣೋದ್ಧಾರ ಮಾಡಿದ್ರು. ಪಾಪ ಇವರೇ ನಿಂತು ಅದಕ್ಕೆ ಪರ್ಮಿಷನ್ ಎಲ್ಲ ಕೊಡಿಸಿ ಮಾಡಿಕೊಟ್ರು. ಇವತ್ತಿನ ದೇವಸ್ಥಾನ ಏನಾದ್ರು ಅಭಿವೃದ್ಧಿ ಆಗಿದೆ ಅಂತಂದ್ರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಕೂಡ ನಾವು ಮೇಲಧಿಕಾರಿಗಳಿಗೆ ಪದೇ ಪದೇ ಹೋಗ್ಲಿಕ್ಕೆ ಆಗಲ್ಲ. ಪ್ರತಿಯೊಂದನ್ನು ಕೂಡ ಎಲ್ಲಾನು ಗಮನಿಸಿ ಸ್ಥಳೀಯವಾಗಲಿ ಇಲ್ಲ ಆಫೀಸ್ ಸರ್ಕಾರದಿಂದ ಏನೇ ವ್ಯವಸ್ಥೆಗಳಿದ್ರು ಕೂಡ ಮಲ್ಲೇಶ್ ಮೂರ್ತಿ ಅಂತೇಳಿ ಸರ್ ನಿಂತು ಎಲ್ಲ ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸರ್ಗೂ ನಾವು ಒಂದು ಕೃತಜ್ಞತೆ ತಿಳಿಸ್ತೀವಿ. ಧನ್ಯವಾದಗಳು ಸರ್. ಇವರು ಮಹೇಶ್ ಅಂತೇಳಿ ದೇವಸ್ಥಾನದ ಕಾವಲುಗಾರ ಮತ್ತೆ ದೇವಸ್ಥಾನದ ಹುಡುಗ. ಇವರ ಅಜ್ಜಿ ಕಾಲದಿಂದನೂ ದೇವಸ್ಥಾನದಲ್ಲಿ ಅವರ ಅಜ್ಜಿ ಕೆಲಸ ಮಾಡ್ತಿದ್ರು, ಇವ್ರ ತಂದೆ ಕೆಲಸ ಮಾಡ್ತಿದ್ರು, ಏನಂತ ಅಣ್ಣ ಮಾಡ್ತಿದ್ರು. ಈಗ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಕ್ಷೇತ್ರಕ್ಕೆ ಊರಿಗೆ ಬಹಳ ಆತ್ಮೀಯ, ಜೊತೆಗೆ ನಮ್ಮ ಮನೆ ಹುಡುಗ ಅಂತ ಅನ್ಬೋದು. ಬಹಳ ಅಷ್ಟೇ ಅಭಿಮಾನವಾಗಿ ದೇವಸ್ಥಾನ ಕೆಲಸ ಇರಲಿ ನಮ್ಮ ಮನೆಯಲ್ಲಿ ಕೂಡ ಬಹಳ ವಿಶ್ವಾಸವಾಗಿ ನೋಡ್ಕೊಂಡು ಹೋಗ್ತಾರೆ. ಆಗ ಅವ್ರಿಗೂ ಕೂಡ ಕೃಷ್ಣ ಮಂಗಳವನ್ನ ಕರುಣಿಸ್ಲಿ ಅಂತ ಹೇಳಿ ತನ್ನ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಒಳ್ಳೇದಾಗಲಿ ಸರ್. ಇದ್ರ ಬಗ್ಗೆ ನಿಮ್ಮ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಮಾಹಿತಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮಗೆ ಸರ್ ಈ ದೇವಸ್ಥಾನದ ಬಗ್ಗೆ ಅಷ್ಟೇನ್ ಮಾಹಿತಿ ಇಲ್ಲ. ಯಾಕಂದ್ರೆ 10-11 ವರ್ಷ ಆಯ್ತು ನಾವು ಅಪಾಯಿಂಟ್ ಆಗಿ ಬಂದು. ಇಲ್ಲೇನಿಲ್ಲ, ನಮ್ಮ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಎಲ್ಲ ಕಂಡಿದೆ ಅಂದ್ರೆ ಅದಕ್ಕೆ ಮೂಲ ನಮ್ಮ ಪ್ರಧಾನ ಅರ್ಚಕರಾದ ವೀರ ರಾಘವನ್ ಸಾಹೇಬ್ರು ಮತ್ತೆ ನಮ್ಮ ಮಧುಸೂದನ್ ಅವರು. ಇವರಿಂದ ನಮಗೂ ಸಹಕಾರ, ನಮ್ಮಿಂದ ಅವ್ರಿಗೆ ಸಹಕಾರ ಮಾಡಿಕೊಂಡು ದೇವಸ್ಥಾನ ಕ್ಷೇತ್ರ ನಡ್ಕೊಂಡು ಈಗ ಹೋಗ್ತಾರೆ. 10 ವರ್ಷ ಆಯ್ತು ನೀವು ಬಂದಿ ಅಂತಂದ್ರಿ. ನೀವು ಈಗ 10 ವರ್ಷದಿಂದ ಬಂದಂತ ಭಕ್ತಾದಿಗಳಿಗೆ ನಿಮ್ ಕಂಡಂಗಾರು ಒಳ್ಳೇದಾಗಿ ಆಗಿರುತ್ತಲ್ವ? ಖಂಡಿತ. ನಾ 10 ವರ್ಷದಿಂದ ಬಂದ್ಮೇಲೆ ಯಾರು ಇಲ್ಲಿ ಸಂತಾನ ಭಾಗ್ಯ ಮತ್ತೆ ಏನೇನಿದ್ರು ಅವ್ರ ಕಷ್ಟ ಕಾರ್ಪಣ್ಯಗಳಿದ್ರೆ ಎಲ್ಲ ನೆರವೇರಿದೆ ನಮ್ಮ ಈ ಕ್ಷೇತ್ರಕ್ಕೆ ಬಂದ್ಮೇಲೆ. ಅದೇ ಮಕ್ಕಳಿಲ್ಲರು ಜಾಸ್ತಿ. ಖಂಡಿತ ಮಕ್ಕಳಿದ್ದವ್ರಿಗೆಲ್ಲ ಮಕ್ಕಳಾಗಿದೆ. ಎಲ್ಲ ನೋಡಿ ಈಗೆಲ್ಲ ಅಲ್ಲೇ ನೋಡಿ ಹೋಳಿ ಜೋಳಿ ಮಕ್ಕಳಾಗಿದೆ. ಇಲ್ಲಿ ಬಂದಿದ್ದಾರೆ ಮಕ್ಕಳಿಲ್ಲರು. ಎಷ್ಟೋ ಜನ ಸಂತಾನ ಭಾಗ್ಯಕ್ಕೆ ಬಂದವ್ರಿಗೆಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದ್ಮೇಲೆ ಒಳ್ಳೇದಾಗಿದೆ. ಇದು ಸಂತಾನ ಭಾಗ್ಯ ಬಂದು ಅರ್ಕೆ ಏನಾದ್ರು ಮಾಡ್ಕೋಬೇಕಲ್ಲಿ ಸರ್. ಮೊದಲು ಬಂದು ಸಂಕಲ್ಪಿಸ್ಕೊಳ್ಬೇಕು. ಸ್ವಾಮಿಗೆ ಏನಾದ್ರು ಸಂತಾನಾಪೇಕ್ಷೆ ಇದ್ದಲ್ಲಿ ಬಂದು ನೇರ ಬಂದ್ರೆ ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ. ದೇವಸ್ಥಾನಕ್ಕೆ ಮುಂಗಡವಾಗಿ ಪ್ರಧಾನ ಅರ್ಚಕರಿಗೆ ತಿಳಿಸಿದ್ರೆ ಸಾಲಿಗ್ರಾಮಕ್ಕೆ ಸ್ನಪನ ದೇವರಿಗೆ ದಂಪತಿಗಳ ಹೆಸರಲ್ಲಿ ಕ್ಷೀರಾಭಿಷೇಕ ಷೋಡಶೋಪಚಾರ ಪೂಜೆ ಮಾಡಿ ಸಂತಾನ ಗರ್ಭಧಾನ ಪ್ರಸಾದ ಅಂತ ಹೇಳಿ ಮಡ್ಲಿಕ್ಕೆ ಕೊಡ್ತಾರೆ. ಆ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಸಂತಾನದ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳಿ ಪ್ರತೀತಿ. ಸೇವೆ ಪ್ರತಿನಿತ್ಯ ಇರುತ್ತೆ. ದೇವಸ್ಥಾನ ನಂಬರ್ ಕೊಡ್ತೀವಿ, ಪ್ರಧಾನ ಅರ್ಚಕ ನಂಬರ್ನ ತಮ್ಮ ಚಾನಲ್ ನಲ್ಲಿ ಹಾಕಿ ಸಂಬಂಧಪಟ್ಟ ಸೇವೆ ಇದ್ದವರು ತಿಳ್ಕೊಂಡು ಬರಬಹುದು. ಅಂದ್ರೆ ಇನ್ನೊಂದು, ಈಗ ಮನೆ ಕಟ್ತಾರೋ ಅರ್ಧಕ್ಕೆ ನಿಂತೋಗಿರುತ್ತೆ, ಕೆಲವರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಏನೋ ಅಡೆತಡೆ ಆಗಿರುತ್ತೆ. ಅಂತವ್ರು ಬಂದು ಇಲ್ಲಿ ಯಾವ ರೀತಿ ವ್ರತ ಮಾಡ್ಬೇಕು? ಅದಕ್ಕೆ ವ್ರತ ಅಂತ ಏನಿಲ್ಲ. ನಮಗೆ ಕೃಷ್ಣನಿಗೆ ಪ್ರಿಯವಾದದ್ದು ಬೆಣ್ಣೆ. ಹಾಗಾಗಿ ಬೆಣ್ಣೆ ಎಷ್ಟು ಮೃದುವಾಗಿರುತ್ತೆ, ಎಂತ ಕಠಿಣವಾದ ಕೆಲಸವೂ ಕೂಡ ಅಷ್ಟೇ ಮೃದುವಾಗಿ ಚೆನ್ನಾಗಿ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಒಂದು ವಾಡಿಕೆ. ತುಂಬಾ ಕ್ಲಿಷ್ಟಕರವಾದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ದಲ್ಲಿ ಕೃಷ್ಣನಿಗೆ ನೈವೇದ್ಯಕ್ಕೆ ಬೆಣ್ಣೆ, ದೇವರ ದೀಪಕ್ಕೆ ತುಪ್ಪವನ್ನ ಎರ್ತಂದು ಸನ್ನಿಧಿಯಲ್ಲಿ ಅರ್ಚನೆ ಮಾಡಿಸಿ ಪಾಕಾರದಲ್ಲಿ 12 ಪ್ರದಕ್ಷಿಣೆಯನ್ನು ಮಾಡಿ ಕೃಷ್ಣನಿಗೆ ಅದನ್ನ ಸಮರ್ಪಿಸಿ ಹೋಗೋದ್ರಿಂದ ವಿತಿನ್ 6 ತಿಂಗಳಲ್ಲೇ ಅದರ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಮತ್ತೆ ಒಳ್ಳೆಯದಾಗಿ ಬಂದಂತಹ ಭಕ್ತರು ಕೃಷ್ಣನಿಗೆ ಬೆಣ್ಣೆ ಸೇವೆ, ಬೆಣ್ಣೆ ಅಲಂಕಾರಗಳು ಮಾಡ್ತಾರೆ. ಅದನ್ನ ನಾವು ಸಾಕಷ್ಟು ಕಂಡಿದ್ದೀವಿ. ಆಗ ತುಂಬಾ ಕ್ಲಿಷ್ಟಕರವಾದ ಸಮಸ್ಯೆಗಳಿದ್ದಲ್ಲಿ ಬೆಣ್ಣೆ ತುಪ್ಪವನ್ನ ಬಂದು ಸಮರ್ಪಣೆ ಮಾಡಿ 12 ಪ್ರದಕ್ಷಿಣೆ ಮಾಡಬೇಕು. ಸೊ ಒಳ್ಳೇದಾದ ನಂತರ ಅವ್ರದ್ದು ಏನು ಸಮಸ್ಯೆಗಳಿದೆ, ಪರ್ಟಿಕ್ಯುಲರ್ ಸಮಸ್ಯೆ, ಕೋರ್ಟ್ ವ್ಯಾಜ್ಯ ಇರ್ಬೋದು, ಇಲ್ಲ ಮನೆ ಕೆಲಸಗಳಿರ್ಬೋದು, ಇಲ್ಲ ಜಮೀನು, ಇಲ್ಲ ಸೈಟ್ ಕೊಂಡ್ಕೊಳ್ಳೋದು, ಮನೆ ಕೆಲಸಗಳಿರ್ಬೋದು, ಸಂಕಲ್ಪಿಸ್ಕೊಂಡು ಹೋಗಿ ಅದನ್ನ ಸಮರ್ಪಣೆ ಮಾಡಿ ಅವರ ಕೆಲಸಗಳಾದ ನಂತರ ಮತ್ತೆ ಬಂದು ಕೃಷ್ಣನಿಗೆ ಬೆಣ್ಣೆ ಸೇವೆಯನ್ನ ಮಾಡಿ ಅರ್ಕೆಯನ್ನ ಸಲ್ಲಿಸ್ತಾರೆ. ಇದು ಕ್ರಮ. ಸರಿ, ಒಳ್ಳೇದಾಗ್ಲಿ ಸರ್. ಮಂಗಳಾನಿ ಭವಂತು. ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಕ್ಷೇತ್ರವನ್ನ ಎಲ್ರಿಗೂ ಪರಿಚಯಿಸ್ತಾ ಇದ್ದೀರಿ. ತಮ್ಮ ಮನೆ ಮನಸ್ಸಲ್ಲೂ ಕೃಷ್ಣನ ಸಾನ್ನಿಧ್ಯ ಅಪಾರವಾಗಿ ನೆಲೆಸಿ ಭಗವಂತ ತಮ್ಮೆಲ್ಲರಿಗೂ ಮಂಗಳವನ್ನ ಕರುಣಿಸಲಿ. ಈ ವಿಡಿಯೋ ಮುಖಾಂತರ ಎಲ್ಲರ ಮನಸ್ಸಿಗೂ ಮನೆಗೂ ಕೃಷ್ಣ ಬರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಮಂಗಳಾನಿ ಭವಂತು. ನಮ್ಮ ಸ್ವಂತ ಸ್ಥಳದಲ್ಲಿ ನಾವು ಅರ್ಕೆ ಮಾಡ್ಕೊಬಹುದು. ನಮ್ಮ ಮೂಲವನ್ನ ನಾವೇ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯಾರು ಏನು ಹೇಳಿದ್ರು ಪ್ರಯೋಜನ ಇಲ್ಲ. ದಯವಿಟ್ಟು ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ಫೋನ್ ನಂಬರ್ ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು. ಬನ್ನಿ ಈಗ ದೇವ ದರ್ಶನ ಮಾಡೋಣ. ಇದೆಲ್ಲ ಚೋಳರು ಕಾಲದ್ದು. ಇದೆಲ್ಲ ಚೋಳರು ಕಾಲದ್ದು. ಕಲ್ಕಿ ಅವತಾರರು. ಇಲ್ಲಿ ವೀರ್ಗಲ್ಲು ಅಂತ ಇಲ್ಲಿ ಸಿಕ್ಕದಂತವು ಇಲ್ಲೇ ಸಿಗ್ತವಂತವು. ಹೌದು, ಅವರು ಆ ಟೈಮಲ್ಲಿ ಸಿಕ್ಕದಂತ ವೀರ್ಗಲ್ಲು ಇವು. ಸ್ವಲ್ಪ ಆದೇಶ. ಇಲ್ಲಿದೇನು ವಿಶೇಷ ಸರ್? ಇದು ಸರ್ ಇಲ್ಲಿ ಚೋಳ ಮಹಾರಾಜರಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಅವರು ಅಂತ ಇವರು ಇವಾಗಲೂ ಸ್ವಾಮಿ ಸಂಚಾರ ಇದ್ದಾರೆ ಸರ್. ಇಲ್ಲಿ ಚೋಳರ ಕಾಲದಲ್ಲಿ ಚೋಳ ಮಹಾರಾಜರಿಗೆ ಇವರು ಸ್ವಾಮಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತೆ ಪ್ರತಿನಿತ್ಯ ಹೊಳಗಡೆ ಆಗುತ್ತೆ. ಸೊ ಇಲ್ಲಿ ವಿಶೇಷ ದಿನಗಳು ಇಲ್ಲಿ ಆಗುತ್ತೆ ಸರ್ ಪೂಜೆ. ಹೌದಾ? ಇವಾಗಲೂ ಸ್ವಾಮಿ ಇದ್ದಾರೆ ಇಲ್ಲಿ. ಇಲ್ಲಿ ನೀವು ನೋಡಿದ್ದೀರ ಕಣ್ಣಲ್ಲ? ನಾವು ಬಂದು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಇಲ್ಲಿ ಇರೋದು, ಬಾಗಿಲು ತೆಗಿಬೇಕಾದ್ರೆ ಹೋಗೋದು ಬರೋದು ಬರ್ತಾ ಇರ್ತಾರೆ. ಸ್ವಾಮಿ ಯಾವಾಗಲೂ ಸಂಚಾರಣೆ ಇದ್ದಾರೆ. ಸರ್ಪರಾಜ ಆದಿಶೇಷ ಸ್ವಾಮಿ. ಒಂದೊಂದು ವಿಶೇಷತೆ ಅಂದ್ರೆ ಇದು 1800 ವರ್ಷ ದೇವಸ್ಥಾನ. ಇಲ್ಲಿ ಇಂತಹ ಪ್ರಾರ್ಥನೆಗಿಂತಲೇ ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ನಮಗೆ ಅನುಗ್ರಹ ಮಾಡ್ತಾರೆ. ಸರ್ವಸತಿ ಕ್ಷೇತ್ರ ಅಂತ ವಿಶೇಷ.
ಅಂದ್ರೆ ಇದು ಯಾವ ಋಷಿಗಳು ಹೇಳಿದ್ದು? ಕೌಂಡಿನ್ಯ ಮಹರ್ಷಿಗಳು ಪ್ರತಿಷ್ಠೆ ಮಾಡಿದವರು. ಕೌಂಡಿನ್ಯ ಮಹರ್ಷಿಗಳು. ಮಹರ್ಷಿಗಳು ಚೋಳರ ದೇವಸ್ಥಾನ. ಅಂದ್ರೆ ಭಾರಿ ವಿಶೇಷತೆ ಇಲ್ಲಿ ಭಾರಿ ಇದೆ. ಇಲ್ಲಿ ಇಂಥ ವಿಚಾರ ಅಲ್ಲ, ಪ್ರತಿಯೊಂದು ವಿಚಾರಕ್ಕೂ ಆ ಮನೆ ವಿಚಾರ ಆಗಲಿ, ಕ್ಯಾನ್ಸರ್ ಪೇಷಂಟ್, ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಕೂಡ ಗುಣ ಆಗಿದ್ದಾರೆ ಇಲ್ಲಿ. ಒಳ್ಳೇದಾಗಿದೆ ಅವ್ರಿಗೆ. ಈ ಸಂತಾನಕ್ಕಂತೂ ತುಂಬಾ ವಿಶೇಷ ಇಲ್ಲಿ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಹೋಗಿ ತುಂಬಾ ಜನಕ್ಕೆ. ಅದೇ ಇಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ? ಡೈಲಿ ಇರುತ್ತೆ ಸರ್, ಪ್ರತಿನಿತ್ಯ ಪೂಜೆ ಇರುತ್ತೆ. ಪ್ರತಿನಿತ್ಯ ಅಂದ್ರೆ ಈಗ ಶನಿವಾರ ದಿನ ಭಾನುವಾರ ದಿನ ಬಂದವ್ರಿಗೆ ಅಂದ್ರೆ ಯಾವ ಟೈಮಿಂದ ಯಾವ ಟೈಮಿಗೆ ಇರುತ್ತೆ? ಸರ್ ಬೆಳಿಗ್ಗೆ 9ಕ್ಕೆ ಶುರು ಆದರೆ ಮಧ್ಯಾಹ್ನ 1:30ವರೆಗೂ ಇರುತ್ತೆ. ಸಂಜೆ 5ರಿಂದ 7:30ವರೆಗೂ ಇರುತ್ತೆ. ಸರಿ ಸರ್, ನಿಮ್ಮ ಹೆಸರು? ಸರ್ ಮಹೇಶ್ ಸರ್. ಮಹೇಶ್ ಅಂತ ಪರಿಚಯ ಮಾಡಿಕೊಟ್ರಲ್ಲ ನಿಮ್ಗೆ ಅವ್ರದ್ದು. ಸರಿ, ಧನ್ಯವಾದಗಳು ಸರ್. ಒಳ್ಳೆಯದಾಗಿ. ಈ ಬಾವಿಗೆ ಎಷ್ಟು ವರ್ಷ ಇದ್ದ ಸರ್ ಇದು? ಸರ್ ಬಾವಿ ತುಂಬಾ ಹಳೇದು ಸರ್ ಇದು. ಇವಾಗ ಇದನ್ನು ಮಾಡಿಸಿರೋದು ಹಳೆ ಬಾವಿ. ಇದು ಬೃಂದಾವನ ಯಾರ್ದು ಇದು? ಸರ್ ಇದು ಕೌಂಡಿನ್ಯ ಮಹರ್ಷಿಗಳ ಬೃಂದಾವನ. ಅವ್ರದ್ದೇ ಇದು? ಅವ್ರದ್ದೇ. ಇಲ್ಲಿ ಏನೋ ಇಸ್ವಿ ಏನೋ ಹಾಕ್ಲಿಲ್ಲ? ಹಾಕ್ಲಿಲ್ಲ. ಇದು ಒಂದು ನೋಡಿ, ಈ ಕಲ್ಲು ಅದೇ ಕಲ್ಲು. ಇಷ್ಟು ಇದು ಕುತ್ಕೊಂಡು ಜಪ ತಪ ಮಾಡ್ತಿದಂತ ಕಲ್ಲು. ಒಂದೇ ಕಲ್ಲು, ಅದ್ರ ಮಧ್ಯೆ ಸೀಲ್ ಬಿಟ್ಟು ಹೋಗಿದೆ. ಸೀಲ್ ಬಿಟ್ಟಿದ್ದು. ಈ ಕೌಂಡಿಲ್ಯಮ್ಮ. ಆದರೆ ಇದು ಬಾವಿ? ಸರ್ ಬಾವಿ ತುಂಬ ಹಳೇದು ಸರ್. ಇದು ಇವರೇ ಇದು ಮಾಡಿದ್ದು ಅಂತದ್ದ? ಅವಾಗಿಂದ ಇಲ್ಲಿ ಜಪ ಇದಕ್ಕೆ ಪೂಜೆಗೆಲ್ಲ. ಇವಾಗಲೂ ಸ್ವಾಮಿ ಪೂಜೆಗೆಲ್ಲ ಇದೇನೆ. ಇಲ್ಲಿಂದ ತಗೋದಂಥದ್ದು. ಅದಕ್ಕೆ ಬೀಗ ಹಾಕಿ ಎಲ್ಲ ಇದು ಮಾಡೋದು. ಪ್ರತಿಯೊಂದು ತೀರ್ಥಕ್ಕೆಲ್ಲ ಇದೆ ಸ್ವಾಮಿ.